ಫೆಬ್ರವರಿ 28, 2026 ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನವನ್ನು ಆಚರಿಸಲಾಯಿತು. ಅದರ ಕೆಲವು ತುಣುಕುಗಳು ಇದೀಗ ಈ ವಿಡಿಯೋದಲ್ಲಿ. ನಮ್ಮ ಶಾಲೆಯ ಮಕ್ಕಳು ಅವರ ಆಸಕ್ತಿಯಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಮಾಡ್ಕೊಂಡ್ಬಂದಿದ್ರು. ಸರ್ ಸಿ.ವಿ. ರಾಮನ್ ಅವರ ಆಸೆ ಕೂಡ ಇದೇ ಆಗಿತ್ತು. ವಿದ್ಯಾರ್ಥಿ ಹಂತದಿಂದಲೇ ಮಕ್ಕಳು ವಿಜ್ಞಾನದಲ್ಲಿ ಆಸಕ್ತಿನ ಬೆಳೆಸ್ಕೋಬೇಕು, ಮುಂದೆ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ಆಶಯ ಇವರದ್ದಾಗಿತ್ತು. ಅದರಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಸಣ್ಣ ಪ್ರಯತ್ನನ ಮಾಡಿದ್ದೀವಿ. ಮಕ್ಕಳ ಪ್ರಯತ್ನವನ್ನು ನೋಡಬನ್ನಿ. ಇದು ಗೋಬರ್ ಗ್ಯಾಸ್ ಮಾಡಲ್. ಇದಕ್ಕೆ ನಾವು ಸಗಣಿಯನ್ನು ಹಾಕಬೇಕು. ಸಗಣಿ ಹಾಕಿದ್ಮೇಲೆ ಇದಕ್ಕೆ ಇಂಜೆಕ್ಷನ್ ಪೈಪ್ ಬೇಕು, ಇಂಜೆಕ್ಷನ್ 2 ಪಿನ್ ಪೈಪು. ಆಮೇಲೆ ಇದಕ್ಕೆ ಗ್ಯಾಸ್ ಫುಲ್ ಆಗೋಕ್ಕೂ ಇದು ಆನ್ ಮಾಡಬೇಕು. ಆನ್ ಮಾಡೋಕ್ಕೂ ಉರಿಯುತ್ತೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಲೈಟ್ ಹೌಸ್. ಇದನ್ನು ಸಮುದ್ರದಲ್ಲಿ ದಾರಿ ಗೊತ್ತಾಗಲ್ಲ ಎಂದರೆ ಇದನ್ನು ಬಳಸುತ್ತಾರೆ. ಆನ್ ಮಾಡಿ. ಇದು ಕಾಲಿಂಗ್ ಬೆಲ್. ಮರದ ತುಂಡನ್ನು ಹಿಂಗೆ ಇಡಬೇಕು. ಅದರಿಂದ ಈಗ ಒಂದು ತಂತಿನ ಹಿಂಗೆ ರೋಲ್ ಮಾಡಿ ಅದು ಇಲ್ಲಿಂದ ಇದು ಕೊಡಬೇಕು, ಇದು ಇಲ್ಲಿಗೆ. ಆಮೇಲೆ ಇದೊಂದು ಸೈರನ್ನಿಂದ ಬ್ಲ್ಯಾಕ್ ಮೈನಸ್ ವಯರ್ನ ಇದು ಕೊಡಬೇಕು. ಮೈನಸ್ ಇಲ್ಲಿಗೊಂದು ವಯರ್ ಹಾಕಿ ಇಲ್ಲಿ ಕೆಳಗಡೆ ಮ್ಯಾಗ್ನೆಟ್ ಇಲ್ಲ ಬೋಲ್ಟ್ ನಟನ್ನು ಕೊಟ್ಟು ಇಲ್ಲಿಗೆ ಬ್ಯಾಟ್ರಿಯಿಂದ ಒಂದು ವಯರು ಮತ್ತು ಸ್ವಿಚ್ಚಿಂದ ಒಂದು ಇದಕ್ಕೆ ಇದು ಆನ್ ಮಾಡಿದ್ರೆ ನನ್ನ ಹೆಸರು ಧೀಮಂತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಹೆಸರು ವ್ಯಾಕ್ಯೂಮ್ ಕ್ಲೀನರ್. ಇದಕ್ಕೆ ಒಂದು ರೊಟ್ಟು, ಬಾಟಲ್ ಮತ್ತು ಈ ಥರ ನೆಟ್ ಬೇಕು, DC ಮೋಟರ್, ಫ್ಯಾನ್, ಶೆಲ್ ಮತ್ತು ಸ್ವಿಚ್ ಬೇಕು. ಇದನ್ನು ಕಸ ಗುಡಿಸೋ ಬದಲು ಇದನ್ನು ಯೂಸ್ ಮಾಡಿದ್ರೆ ಕಸ ಬೇಗ ಕ್ಲೀನ್ ಆಗುತ್ತೆ. ನನ್ನ ಹೆಸರು ವರ್ಣ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾಡೆಲ್ ಸ್ಮೋಕ್ ಮಿಷಿನ್. ಇದಕ್ಕೆ ಮಾಡೋಕ್ಕೆ ಒಂದು ಬಾಕ್ಸ್ ಬೇಕು. ಬಾಕ್ಸ್ ಖಾಲಿಯಾಗಿನ ತಗೊಂಡು ಅದಕ್ಕೆ ಪೆನ್ ಖಾಲಿಯಾಗಿನ ತಗೊಂಡು ಇಲ್ಲಿಗೆ ಹಾಕಿ ಇಲ್ಲಿಗೆ ಒಂದು ಮೇಲ್ ಪೆನ್ ಕೊಟ್ಟು ಒಂದು ಮೋಟ್ರ್ ತಗೊಳ್ಬೇಕು. ಮೋಟ್ರು ಇದು ಬಾಕ್ಸಿನ ಕ್ಯಾಪ್ ತಗೊಂಡು ಅದು ಒಟ್ಟೆ ಮಾಡಿ ಈ ಕಡೆಯಿಂದ ಫ್ಯಾನ್ ಕೂರಿಸ್ಬೇಕು. ಮೋಟ್ರಿಗೆ ಕೂರಿಸಿ ಆದಮೇಲೆ ಈ ಕಡೆಯಿಂದ ಶೆಲ್ ಕೊಡಬೇಕು. ಶೆಲ್ ಕೊಟ್ಟು ಆನ್ ಮಾಡಿದ ತಕ್ಷಣ ಈ ಕಡೆ ಸ್ಮೋಕ್ ಬರುತ್ತೆ. ನನ್ನ ಹೆಸರು ಚಿನ್ನತ್. ನಾನು 6ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾನು ಮಾಡಿದ್ದು ಮಿನಿ ಫ್ಯಾನ್. ಇದು ಸೆಕೆಯಲ್ಲಿ ಹಾಕೊಬೋದು. ತಣ್ಣ ಗಾಳಿ ಬರುತ್ತೆ. ಇದು ಮಾಡೋದು ತುಂಬ ಈಸಿ. ಕಾರ್ಡ್ಬೋರ್ಡ್ ಇದ್ದರೆ ಇದು ಹಿಂಗೆ ಅಣಿಸಿ ಹಾಗೆ. ಹೆಸರು ಪ್ರಥಮ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ಮಾಡಿರುವುದು ಸಣ್ಣ ಮಕ್ಕಳ ಕಾರ್. ಇದಕ್ಕೆ DC ಮೋಟ್ರ್ ಮತ್ತು ಬ್ಯಾಟ್ರಿ, ಸ್ವಿಚ್ ಬೋರ್ಡ್ ಬೇಕು. ಹಳೆ ಕಾರ್ ಇದ್ದರೆ ಈಗ ಮನೇಲೇ ಮಾಡ್ಕೊಬೋದು. ಇದು ಈಸಿ ಆರ್ಟ್. ಆನ್ ಮಾಡಿ. ಈ ಫ್ಯಾನನ್ನು ಬಳಸಲು ಸೆಕೆಗಾಲದಲ್ಲಿ ಗಾಳಿ ಬರುತ್ತೆ. ಏನೇನು ಉಪಯೋಗಿಸಿದ್ದೆ ಅದು ತೋರಿಸಿ. ಇದಕ್ಕೆ DC ಮೋಟರ್, ಫ್ಯಾನ್, ಬ್ಯಾಟ್ರಿ ಮತ್ತು ಸ್ವಿಚ್ ಬಾಕ್ಸ್. ಸರ್ಕ್ಯೂಟನ್ನು ಈ ಥರ ವೈರ್ಸಿಂದ ಕನೆಕ್ಟ್ ಮಾಡಿ ಫ್ಯಾನ್ ರನ್ ಆಗೋ ಎಕ್ಸ್ಪೆರಿಮೆಂಟ್ನ ಮಾಡಿದ್ದೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಸೈರನ್ ಸೌಂಡ್ ಬರುತ್ತಿದೆ. ಫ್ಯಾನ್, DC ಮೋಟ್ರು, ಬ್ಯಾಟ್ರಿ, ಸ್ವಿಚ್, ವಯರ್ ಬೇಕಾಗುತ್ತದೆ.
ಆನ್ ಮಾಡು. This is your solar system model. There are eight planets in the universe. This is Mercury, Venus, Earth, Mars, Jupiter, Saturn, Uranus, Neptune. Jupiter is the largest planet. Mercury is a hottest planet. And all planets revolve around the sun. And Jupiter, Saturn, Uranus, Neptune are outer planets. Mars, Earth, Venus, Mercury are inner planet. We live in Earth model. ಇಲ್ಲಿ ನಾನು ಫಸ್ಟಿಗೆ ಬಿಗ್ ಸ್ಟೋನ್ಸ್, ಇದು ಸ್ಮಾಲ್ ಸ್ಟೋನ್ಸ್, ಇದು ಸ್ಯಾಂಡ್, ಇದು ಕಾಟನ್, ಲಾಸ್ಟಿಗೆ ಅದು ಪ್ಯೂರ್ ವಾಟರಾಗಿ ಬರುತ್ತೆ. ಇಲ್ಲಿ ನಾನು ಕೊಳಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿಂದ ಹಾಕ್ತೀನಿ. ಲಾಸ್ಟಿಗೆ ಅದು ಪ್ಯೂರ್ ವಾಟರಾಗಿ ಬರುತ್ತೆ. ಫಿಲ್ಟ್ರೇಷನ್ ಪ್ರೊಸೆಸ್. ಸೋಲಾರ್ ಸಿಸ್ಟಮ್. ಪ್ರೆಷರ್ ಕುಕ್ಕರ್ ವರ್ಕ್ಸ್. ಇದು ಸೇಫ್ಟಿ ವ್ಯಾಲ್ಯೂ, ಇದು ಪ್ರೆಷರ್ ವೈಟ್, ಇದು ಲಿಡ್ ಲಾಕ್, ಇದು ರಬ್ಬರ್ ಗ್ಯಾಸೆಟ್, ಇದು ಪ್ರೆಷರ್ ಇನ್ಸೈಡ್ ಆಗಿರುತ್ತೆ. ಇಲ್ಲಿ ಸ್ಟೀಮ್ ಬಿಲ್ಡಿಂಗ್ ಅಪ್. ಇದು ಕುಕ್ಕರ್ ಬಾಡಿ, ಫುಡ್ ವಾಟರ್ ಇನ್ಸೈಡ್, ಇದು ಸ್ಟೀಮ್ ಆಗ್ತಿರುತ್ತೆ. ಇಲ್ಲಿ ಹೀಟ್ ಸ್ಯೂರ್ ಆಗುತ್ತೆ, ಹೀಟ್ ರೈಸಿಂಗ್ ಆಗ್ತಿರುತ್ತೆ. ನಾರ್ಮಲ್ ಪಾರ್ಟು 100 ಸೆಲ್ಸಿಯಸ್ ಬಾಯ್ಲಿಂಗ್ ಆಗುತ್ತೆ. ಪ್ರೆಷರ್ ಕುಕ್ಕರು 120 ಸೆಲ್ಸಿಯಸ್ ಬಾಯ್ಲಿಂಗ್ ಆಗುತ್ತೆ. ಮೋರ್ ಪ್ರೆಷರ್ ಹೈಯರ್ ಬಾಯ್ಲಿಂಗ್ ಟೈಮ್ ಪಾಯಿಂಟ್. ಶಾರ್ಟ್ ವರ್ಕಿಂಗ್ ಸ್ಟೆಪ್ಸ್. Water heats and turns into steam. Steam cannot escape easily. Pressure builds inside. Boiling point increase. Food cooks easily. Steam increase pressure. Higher pressure, faster cooking. My name is Sannidhi. I am studying in 6th grade. My school name is GHPS Kunchebailu. ನಾವು ಮಾಡ್ತಿರೋ ಮಾಡಲ್ ಹೆಸರು ಜ್ವಾಲಾಮುಖಿ. ಭೂಮಿ ಒಳಗಡೆ ಕರಗಿದ ಕಲ್ಲು ಮತ್ತು ಬಿಸಿ ಪದಾರ್ಥ ಎಲ್ಲ ಇರ್ತಾರೆ, ಅದನ್ನು ಮ್ಯಾಗ್ಮಾ ಅಂತ ಕರೀತಾರೆ. ಆ ಮ್ಯಾಗ್ಮಾ ಹೊರಗೆ ಬರ್ತಾರೆ, ಅದನ್ನು ಲಾವ್ ಅಂತ ಕರೀತಾರೆ. ಮ್ಯಾಗ್ಮಾ ಹೊರಗೆ ಬರೋ ಸ್ಥಳನ ಜ್ವಾಲಾಮುಖಿ ಅಂತ ಕರೀತಾರೆ. ಆಮೇಲೆ ವೆನಿಗರ್ ಹಾಕ್ತಾರೆ. ಚೂರು ಸೋಡಾ ಹಾಕಮ್ಮ. ಫ್ಯಾನ್ ಇದು ಹಿಂಗೆರಡೆ ಹಿಂತಿರುಗುತ್ತೆ. ಇನ್ನು ಸರ್ ಫ್ಯಾನ್ ಇಲ್ಲಿ ಮಾಡಿದ್ದೇನೆ. I am studying in 5th grade. It is a horn. Sound is from energy that travel in waves. Great. This is the fan. I am studying in 4th grade. This is the traffic light. Red, yellow, green. Red signal stop, yellow signal wait, green signal go. My name is Vidyasagar. I am studying in 4th grade. This is a fan. I am studying in 7th grade.
from the balloon will pressurize the water. It will flow water into the glass like this. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರಾರ್ಥನಾ. ಇದು ಮೈಕ್ರೋಸ್ಕೋಪು. ಸೂಕ್ಷ್ಮ ಜೀವಿಗಳನ್ನು ನೋಡಲು, ಸಸ್ಯದ ಎಲೆಯ ಭಾಗಗಳನ್ನು ನೋಡಲು, ನೀರಿನಲ್ಲಿರುವ ಜೀವಿಗಳನ್ನು ನೋಡಲು ಇದನ್ನು ಬಳಸುತ್ತಾರೆ. ಮೈಕ್ರೋಸ್ಕೋಪ್ನಲ್ಲಿ ಐಪೀಸ್, ಲೆನ್ಸ್, ಲೈಟ್ ಇರುತ್ತದೆ. ಅದಕ್ಕೆ ಅರಿಶಿನ ಹಚ್ಚಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಸೋಪಿನ ಪುಡಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಹಿಂಗೆ ಮಿಕ್ಸ್ ಮಾಡಿ ಲಿಟ್ಮಸ್ ಪೇಪರಲ್ಲಿ ಈ ಥರ ಡ್ರಾ ಮಾಡಬೇಕು. ಸೋಪ್ ವಾಟರಲ್ಲಿ ಬೇಸ್ ಇರುತ್ತೆ ಆಯಿತಾ, ಬೇಸನ್ನು ಆ್ಯಸಿಡ್ ಅಂತ ಚೆಕ್ ಮಾಡೋಕ್ಕೆ ನಾವು ಟರ್ಮರಿಕ್ ಪೇಪರ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡ್ಬೋದು. ಲುಕ್ ಹಿಯರ್, ಆ ಟರ್ಮರಿಕ್ ಪೇಪರ್ ಮೇಲೆ ಆ ಸೋಪಿನ ಹನಿನ ಇಡ್ತಾ ಹೋದಂಗೂ ಅದು ರೆಡ್ ಆಗಿ ಟರ್ನ್ ಆಗುತ್ತೆ. ನಾವು ಈ ಟೆಕ್ನಿಕ್ನ ಫಾರ್ ಗ್ರೀಟಿಂಗ್ ಕಾರ್ಡ್ ಪ್ರಿಪ್ರೇಷನ್ಸ್ಗೆ ಯೂಸ್ ಮಾಡಿ. 7th grade photosynthesis, light energy. This is a filament. This is a petal. This is a sepal. This is a ovens. Ovens. This is the ovary. This is the style. This is a stigma. Hibiscus is a big flower. It is red in color. Kidney. This is ureter. This is urinary bladder. This is urethra. This is a urinary opening. ಈಗ ಮರ ಮತ್ತು ಮರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಮರದ ಟ್ವಿಗ್, ಇದು ಲೀಫ್, ಇದು ಬ್ರಾಂಚ್, ಇದು ಫ್ಲವರ್, ಇದು ಫ್ರೂಟ್, ಇದು ಫಾಲೈಟ್, ಇದು ಗ್ರೌಂಡ್, ಇದು ಟ್ರಂಕ್, ಇದು ಲ್ಯಾಟರಲ್ ರೂಟ್, ಇದು ರೂಟ್ ಹೇರ್ಸ್, ಟ್ಯಾಪ್ ರೂಟ್. Trees are very important. Trees color is green. They give us oxygen. Trees provide shade. They make our air fresh. Trees gives us fruits, flowers. I am studying in 4th standard. ಎಲ್ಲ ಒಂದು ಹೇಳ್ತಾ ಹೋಗುವ. ಇಟ್ ಇನ್ಕ್ಲೂಡ್ಸ್ ವೆಹಿಕಲ್ಸ್, ಟ್ರೀಸ್, ಹಿಂಗೆ ಹೇಳ್ತಾ ಹೋಗಷ್ಟೇ ಅಲ್ವಾ. ಬರ್ಡ್ಸ್ ಹಿಂಗೆ ಹೇಳ್ತಾ ಹೋಗಿ ತೋರಿಸು. Trees, fruits, birds, flowers, animals, scientists. ಪ್ರಯೋಗಗಳನ್ನು ಮಾಡಿದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ವಿಜ್ಞಾನವೆಂಬುದು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಲ್ಲ. ವಿದ್ಯಾರ್ಥಿಗಳು ಹೀಗೆ ಪ್ರಯೋಗಗಳನ್ನು ಮಾಡಿ ಕಲಿಯುತ್ತಾ ತಿಳಿಯುತ್ತಾ ಹೋಗಲಿ ಎಂಬುದು ನಮ್ಮ ಆಶಯ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಪ್ರಯೋಗಗಳ ಮೂಲಕ ಕಲಿತ ಪಾಠ ಜೀವನದ ಪೂರ್ತಿ ನೆನಪಿನಲ್ಲಿ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಜ್ಞಾನಿಯಾಗಲಿ ಎಂದು ಆಶಿಸುತ್ತಾ ವಿಜ್ಞಾನ ದಿನದ ಶುಭಾಶಯಗಳು.